ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದ್ದೀನಿ ಆ್ಯಂಡ್ ಸುಮಾರು ಜನ ನನ್ನ ವೀಡಿಯೋಸ್ಗಳು ನೀವೆಲ್ಲ ಇಷ್ಟಪಡ್ತಾ ಇದ್ದೀರಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನ ಆ್ಯಕ್ಚುಲಿ ನಾನು ಆಫ್ಲೈನ್ ಸ್ಟಾರ್ಟ್ ಮಾಡಿದ್ದೆ ತುಂಬ ದಿನಗಳ ಹಿಂದೆ. ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು ಒಂದು ಕ್ಲಿಪ್ ಹಾಕಿರ್ತೀನಿ. ಸೊ ಇಲ್ಲಿ ನಾನಿರುವಂಥ ಸ್ಥಳದಲ್ಲಿ ಹಳ್ಳಿ ಹೆಣ್ಮಕ್ಳಿದ್ದಾರೆ. ಹಳ್ಳಿ ಹೆಣ್ಮಕ್ಳಿಗೆ ಮನೆಯಿಂದನೇ ಯಾವ ರೀತಿ ನಾವು ಉದ್ಯೋಗವನ್ನು ಮಾಡ್ಬೋದು, ಯಾಕಂದ್ರೆ ಸುಮಾರು ಐಟಮ್ಸ್ಗಳು ಮಾಡೋದು ಗೊತ್ತಿರುತ್ತೆ, ಬಟ್ ಅದನ್ನು ಬಿಸ್ನೆಸ್ ರೂಪದಲ್ಲಿ ಕನ್ವರ್ಟ್ ಮಾಡೋದು ಗೊತ್ತಿರೋದಿಲ್ಲ. ಸೊ ನನಗಿದು ಅವಾಗ ಬಂದಿರುವಂಥ ಒಂದು ಐಡಿಯಾ. ಸೊ ಹೀಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಆಫ್ಲೈನು ಹಳ್ಳಿಯಲ್ಲಿ ಹೋಗಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ ಎಲ್ಲ ಹೆಣ್ಮಕ್ಳಿಗೆ. ಯಾವ ರೀತಿ ನೀವು ಇಲ್ಲಿ ಇದನ್ನು ಡೆವಲಪ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಆನ್ಲೈನ್ ಬರ್ಬೋದು, ಆನ್ಲೈನ್ ಬಂದು ಮಾರ್ಬೋದು, ಯಾವ ರೀತಿ ಪ್ರೈಸ್ ಡಿಸೈಡ್ ಮಾಡೋದು ಅದು ಇದು ಅಂತ ಎಲ್ಲವೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಬಟ್ ಸುಮಾರು ಜನ ನನಗೆ ಇದ್ರ ಬಗ್ಗೆ ಐಡಿಯಾ ಕೊಟ್ಟರು, ನೀವು ಇದನ್ನು ಆನ್ಲೈನ್ ಯಾಕೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇಲ್ಲ ಅಂತ, ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಆ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದ್ದನ್ನು. ಸೊ ವೀಡಿಯೋಸ್ಗಳು ನಾನು ಬರ್ತಾ ಸುಮಾರು ಜನ ಇವಾಗ ಅದನ್ನು ಇಷ್ಟಪಡ್ತಾ ಇದ್ದೀರಿ ಆ್ಯಂಡ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ಕೂಡ ಸ್ವಲ್ಪ ಹುರುಪು ಬಂತು, ಓಕೆ ಸೊ ಈ ರೀತಿ ವೀಡಿಯೋಸ್ಗಳನ್ನ ತರ್ಬೋದು ಅಂತ ಹೇಳಿ. ಆ್ಯಂಡ್ ಇದರಿಂದ ಸುಮಾರು ಜನ ಹೆಣ್ಮಕ್ಳು ಇವಾಗ ಮನೆಯಿಂದಲೇ ಚಿಕ್ಕ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಅದರಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ ಅಥವಾ ಏನೇ ಒಂದು ಸ್ಟಾರ್ಟಿಂಗ್ ಮಾಡುವಾಗ ಏನಾದರೂ ನಿಮ್ಗೆ ಗೊತ್ತಾಗದೆ ಹೋದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಶ್ರೇಯಾ ಉತ್ತಮ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಲಿಂಕ್ ಬೇಕಂದರೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದು ಆಯಿತು ಒಂದು, ನೀವು ಏನಾದರೂ ಬಿಸ್ನೆಸ್ ಮಾಡುವಾಗ ಪ್ರಾಬ್ಲಮ್ಸ್ ಬಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕೈಲಾಗಿದ್ದು 110% ನಾನು ಎಲ್ಲ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಆ್ಯಂಡ್ ಜೆಂಟ್ಸ್ಗೂ ಮಾಡ್ತೀನಿ, ಬಟ್ ಅದ್ರ ಮೇನ್ ಮುಖ್ಯವಾಗಿ ಹೌಸ್ ವೈಫ್ ಸ್ವಲ್ಪ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅನ್ನೋದಕ್ಕೆ ನಾನು ಇದೊಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಮೀಶೋ ಬಗ್ಗೆ ಮಾತಾಡೋಣ. ಮೀಶೋದಲ್ಲಿ ಪ್ರಾಡಕ್ಟ್ಗಳನ್ನ ಮಾರೋದಕ್ಕೆ GST ನಂಬರ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ GST ನಂಬರು ಇಲ್ಲದೆ ಕೂಡ ನೀವು ಮಾರ್ಬೋದು ಸ್ನೇಹಿತರೆ. ಸೊ ಇದನ್ನು ಸುಮಾರು ವೀಡಿಯೋಸ್ಗಳಲ್ಲಿ ನಾನು ಹೇಳಿದ್ದೆ. ಸೊ ಹೇಗಿರುತ್ತೆ ಅಂತಂದರೆ, ಮೀಶೋದಲ್ಲಿ GST ನಂಬರ್ನ ನಾವು ಇಲ್ಲದೇ ಹೇಗೆ ಮಾರೋದಂದರೆ, ಇವಾಗ ಗೌರ್ಮೆಂಟ್ ಕಡೆಯಿಂದ ರೂಲ್ಸ್ ಬಂದಿರುವಂಥದ್ದು, ವಿದೌಟ್ GST ನಂಬರ್ ಕೂಡ ನೀವು ಅಲೌ ಮಾಡಬೇಕು ಒಂದು ಪ್ರಾಡಕ್ಟ್ಗಳನ್ನ ಮಾರೋದಕ್ಕೆ ಅಂತ ಜನರಿಗೆ ಅಂತ ಒಂದು ರೂಲ್ಸ್ ಬಂದಿದೆ. ಸೊ ಆ ರೂಲ್ಸ್ನ ಫಾಲೋ ಮಾಡಿರೋದು ಮೊಟ್ಟ ಮೊದಲ ಕಂಪ್ನಿನೇ ಮೀಶೋ. ಓಕೆ, ಸೊ ಮೀಶೋ ಕಂಪ್ನಿಯಲ್ಲಿ ಇವಾಗ ಲೇಟೆಸ್ಟ್ ಆಗಿ ಅಂದರೆ ಲೇಟೆಸ್ಟ್ ಅಂದರೂ ಕೂಡ 1 ಇಯರ್ ಆಯ್ತು ಇವಾಗ. ಸೊ ಇಲ್ಲಿ ಮೀಶೋದಲ್ಲಿ ಕೂಡ ಒಂದು ಅನೌನ್ಸ್ಮೆಂಟ್ ಆಗಿದೆ. ಸೊ ವಿದೌಟ್ GST ನಂಬರ್ ನೀವು ಇಲ್ಲಿ ಸೆಲ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಸೆಲ್ ಮಾಡೋದು ಒಂದು ತುಂಬ ಈಸಿ ಇದೆ. ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡೋದು, ರಿಜಿಸ್ಟರ್ ಮಾಡೋದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಒಂದೇದು. ಆ್ಯಂಡ್ ಎರಡನೇದು, ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ಗಳನ್ನ ಕೊಡಬೇಕಾಗಿಲ್ಲ ಮೀಶೋದಲ್ಲಿ. ಓಕೆ, ಆ್ಯಂಡ್ ಥರ್ಡ್ ಒನ್ನು, ಇಲ್ಲಿ GST ನಂಬರ್ ಬೇಕಾಗೋದಿಲ್ಲ. GST ನಂಬರ್ ಇಲ್ಲದೆ ಇರೋರು ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ, GST ನಂಬರ್ ಇಲ್ಲದೆ ಇರೋರು ಒಂದು ಎನ್ರೋಲ್ಮೆಂಟ್ ಐಡಿಗೋಸ್ಕರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಎನ್ರೋಲ್ಮೆಂಟ್ ಐಡಿನ ಹೇಗೆ ತೊಗೊಳ್ಳೋದು ಅಂತ ನಾನು ಇಲ್ಲೊಂದು ಇದನ್ನು ಹಾಕಿರ್ತೀನಿ ಪಿಕ್ಚರ್ನ. ಸೊ ನೋಡ್ಬೋದು, ಈ ಒಂದು ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಅದು ವೆಬ್ಸೈಟನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವೊಂದು ಎನ್ರೋಲ್ಮೆಂಟ್ ಐಡಿನ ಅಪ್ಲೈ ಮಾಡಬೇಕು. ಅದ್ರಲ್ಲಿ ಏನಿರೋದು ಜಸ್ಟ್ ನಿಮ್ಮದೊಂದು ಪ್ಯಾನ್ ಕಾರ್ಡ್ ನಂಬರು ಮತ್ತು ನಿಮ್ಮ ಮನೆ ಅಡ್ರೆಸ್ ಕೊಡಬೇಕಾಗುತ್ತೆ ಅಷ್ಟೇ. ಸೊ ಅದು ಒಂದು ಎನ್ರೋಲ್ಮೆಂಟ್ ಐಡಿ ಬರುತ್ತೆ. ಆ ಎನ್ರೋಲ್ಮೆಂಟ್ ಐಡಿನ ನೀವು ಇಲ್ಲಿ ಹಾಕ್ಬೋದು. GST ನಿಮ್ಮ ನಂಬರ್ ನಿಮ್ಮ ಹತ್ರ ಇಲ್ಲಾಂದ್ರೂ ಪರವಾಗಿಲ್ಲ, ಬಟ್ ಈ ಒಂದು ಎನ್ರೋಲ್ಮೆಂಟ್ ಐಡಿನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ಮೀಶೋದಲ್ಲಿ ಸೆಲ್ನ ಮಾಡ್ಬೋದು. ಇದು ತುಂಬ ಸಿಂಪಲ್ ಆಗಿರೋಂಥ ಒಂದು ಪ್ರೊಸೆಸ್ಸು. ಸೊ ಇದನ್ನ ಇವಾಗ ಸುಮಾರು ಜನ ಹೆಣ್ಮಕ್ಳು ಫಾಲೋ ಮಾಡ್ತಾ ಇದ್ದಾರೆ. ಇದ್ರ ಮೂಲಕನೇ ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಎನ್ರೋಲ್ಮೆಂಟ್ ID ನಂಬರ್ ಏನು ಹೇಳಿದೆ, ಎನ್ರೋಲ್ಮೆಂಟ್ ID ನಂಬರ್ನ ನಿಮಗೆ ತೊಗೊಳಕ್ಕೆ ಆನ್ಲೈನ್ ಗೊತ್ತಾಗದೆ ಹೋದರೆ ನೀವು ನಂಗೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಟ್ಯುಟೋರಿಯಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಎನ್ರೋಲ್ಮೆಂಟ್ ಐಡಿನ ತೊಗೋಬೋದು ಅಂತ. ಆ ಒಂದು ID ತೊಗೊಂಡ್ಮೇಲೆ, ಆ ನಂಬರ್ ಏನಿರುತ್ತಲ್ವ, ಆ ನಂಬರ್ ತೊಗೊಂಡ್ಮೇಲೆ ನೀವು ನೇರವಾಗಿ ಬಂದು ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ರಿಜಿಸ್ಟ್ರೇಷನ್ ಮಾಡಿಸೋದು ಕೂಡ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವು ಯಾವ್ಯಾವ ಒಂದು ಪ್ರಾಡಕ್ಟ್ನ ಮಾರಬೇಕಂತ ಅನ್ಕೊಂಡಿದ್ದೀರಿ ಅದ್ರ ಫೋಟೋಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಪ್ರೈಸ್ ಎಲ್ಲ ನೀವೇ ಎಲ್ಲ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಒಂದು ಬೇರೆ ಪ್ರೊಸೆಸ್ ಇರುತ್ತೆ. ಬಟ್ ರಿಜಿಸ್ಟ್ರೇಷನ್ ಮಾಡಿಸಿ ಮೀಶೋದಲ್ಲಿ ಮಾರಬೇಕಂತ ಬರೋಕ್ಕಿಂತ ಮುಂಚೆ ಈ ಎನ್ರೋಲ್ಮೆಂಟ್ ID ಆದರೂ ಇರಬೇಕು ನಿಮ್ಮ ಹತ್ರ. ಇನ್ ಕೇಸ್ GST ನಂಬರ್ ಇದ್ದರೆ ಓಕೆ, ಇಲ್ಲಾಂದರೆ ಎನ್ರೋಲ್ಮೆಂಟ್ ID ಆದರೂ ನೀವು ತೊಗೋಬೇಕಾಗುತ್ತೆ. ಅದನ್ನು ತೊಗೊಂಡು ನೀವು ಈಸಿಲಿ ಇಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಒಂದು ಮಾಹಿತಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಮೀಶೋದಲ್ಲಿ ಸುಮಾರು ಥರದ ಪ್ರಾಡಕ್ಟ್ಗಳನ್ನ ಮಾರ್ಬೋದು. ಕೇವಲ ಸ್ಟಿಚಿಂಗದನ್ನು ನಾನು ಜಸ್ಟ್ ಸ್ಯಾಂಪಲ್ಸ್ಕೊಂಡು ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಸ್ಟಿಚಿಂಗ್ ಬಿಟ್ಟು ಕೂಡ ಜೆಂಟ್ಸ್ ಆಯಿತು, ಲೇಡೀಸ್ ಆಯಿತು, ಸುಮಾರು ಥರದ ಹೋಲ್ಸೇಲ್ ಪ್ರಾಡಕ್ಟ್ಗಳನ್ನು ಕೂಡ ನೀವು ಇಲ್ಲಿ ಮೀಶೋದಲ್ಲಿ ಮಾರ್ಬೋದು. ಹೋಲ್ಸೇಲ್ ಪ್ರಾಡಕ್ಟ್ಗಳು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಎಷ್ಟು ಒಂದು ಅಮೌಂಟಿಂದ ಎಷ್ಟು ಮಾರ್ಜಿನ್ ನಾವು ತೊಗೋಬೋದು, ಡೀಟೇಲಾಗಿ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ಇನ್ನೂ ಒಂದು ಹೆಚ್ಚಿನ ಮಾಹಿತಿ ವೀಡಿಯೋಸ್ಗಳು ತರಬೇಕಂತ ಐಡಿಯಾಸ್ ಇಟ್ಕೊಂಡಿದ್ದೀನಿ. ಸೊ ಆ ವೀಡಿಯೋಸ್ಗಳು ಕೂಡ ಡೇ ಬೈ ಡೇ ಇನ್ನೂ ಬರುತ್ತೆ. ಸೊ ತಪ್ಪದೆ ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಆ್ಯಂಡ್ ಸ್ಟಿಚಿಂಗ್ ಮಾತ್ರ ಯಾರಿಗೆ ಹೆಣ್ಮಕ್ಳಿಗೆ ಬಿಲ್ಕುಲ್ ಏನೂ ಬರೋದಿಲ್ಲ, ನಮಗೆ ಯಾವುದೇ ರೀತಿ ಒಂದು ಸ್ಟಿಚಿಂಗ್ ಬರೋದಿಲ್ಲ, ಅಥವಾ ಮನೇಲಿ ನಮಗೆ ಬಂಡವಾಳ ಕೂಡ ಇಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋ ಹೆಣ್ಮಕ್ಳಿಗೆ ಇದೊಂದು ಚಿಕ್ಕ ನಾನು ಒಂದು ಐಡಿಯಾಸ್ಗಳನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಐ ಹೋಪ್ ನನ್ನ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಸ್ವಲ್ಪ ನಿಮಗೆ ವೀಡಿಯೋಸ್ ನನ್ನ ಇನ್ಫಾರ್ಮೇಷನ್ಗಳು ಎಲ್ಲ ಇಷ್ಟ ಆಗ್ತಾಯಿದೆ ಅಂತಂದರೆ ಪ್ಲೀಸ್ ವೀಡಿಯೋದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆದಷ್ಟು ಹೆಣ್ಮಕ್ಳವರೆಗೂ ಈ ಒಂದು ವೀಡಿಯೋಸ್ಗಳನ್ನು ತಲುಪಿಸಿ, ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ ಅಂತ. ಓಕೆ, ಸೊ ಮುಂದಿನ ಮತ್ತೆ ನಾನು ಸಿಗ್ತಿಸಿದ್ರೆ ಅಲ್ಲಿವರೆಗೂ ನಮಸ್ಕಾರ.